ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಮಾರನೇ ದಿನ ಮಾಡ್ತಾ ಇರೋದು, ವರಮಹಾಲಕ್ಷ್ಮಿ ಮಾರನೇ ದಿನ ದಾಸಪ್ಪ ಕರೆಸ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೋಸ್ಕರ ಎಲ್ಲ ತರಕಾರಿನೂ ನಾವು ಸಿಹಿ ಮಾಡೋದು. ಸೊ ಅದಕ್ಕೋಸ್ಕರ ಎಲ್ಲ ತರಕಾರಿನೂ ಕಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಶ್ರಾವಣ ಫಸ್ಟ್ನೇ ಶ್ರಾವಣ ಮಾಡ್ತಾರೆ, ಸೆಕೆಂಡ್ನೇ ಶ್ರಾವಣ ಮಾಡ್ತಾರೆ. ಒಬ್ಬೊಬ್ರು ಖಾರ ಮಾಡ್ತಾರೆ, ಒಬ್ಬೊಬ್ರು ಸಿಹಿ ಮಾಡ್ತಾರೆ. ನಾವು ವರಮಹಾಲಕ್ಷ್ಮಿ ಇಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ನಾವು ಸ್ವೀಟೇ ಮಾಡೋದು. 1 ಗಂಟೆ ಅಷ್ಟೊತ್ತಿಗೆ ದಾಸಪ್ಪ ಬರ್ತಾರೆ ಅಂತ ಹೇಳಿದ್ರು, ಅದಕ್ಕೆ ನಾವು ಬೇಗ ಬೇಗ ಎಲ್ಲಾನು ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ರೈಸು, ರಸಮ್ಮು ಎಲ್ಲನೂ ಕೂಡ ಏನೇನು ಬೇಕು ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ತರಕಾರಿ ಎಲ್ಲ ಕಟ್ ಮಾಡಿಕೊಂಡ್ರೆ, ಒಬ್ಬರು ಅಡುಗೆ ಮಾಡಿದ್ರೆ ಒಬ್ಬರು ಎಲ್ಲ ಕಟ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಬಜ್ಜಿಗೆ ಏನೇನು ಬೇಕು, ಮೆಣಸಿನ್ಕಾಯಿ ಬಜ್ಜಿಗೆ ಎಲ್ಲನೂ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕಲಿಸ್ಬಿಟ್ಟು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇನ್ನು ಬಜ್ಜಿ ಒಂದು ಹಾಕಿದರೆ ಎಲ್ಲ ಕರೆಕ್ಟ್ ಆಗುತ್ತೆ. ಹಪ್ಪಳ ಎಲ್ಲನೂ ಕೂಡ ರೆಡಿ ಮಾಡಾಯಿತು. ಇನ್ನೇನು ದಾಸಪ್ಪನೂ ಕೂಡ ಬರ್ತಾರೆ ಅಂತ ಫೋನ್ ಮಾಡಿದರು. ಅವ್ರು ಬರೋಷ್ಟೊತ್ತಿಗೆ ಪಾಯಸ ಎಲ್ಲನೂ ಕೂಡ ರೆಡಿ ಆಯಿತು. ಇನ್ನೇನು ಎಡೆ ಇಕ್ಕಕ್ಕೆ ಸ್ಟಾರ್ಟ್ ಮಾಡುತ್ತಾ ಇದ್ದಾರೆ. ರೈಸು ರೆಡಿ ಆಯಿತು, ಮತ್ತು ರಸಮ್ಮು ರೆಡಿ ಆಯಿತು. ಕೂಟು, ಪಲಾವು, ಕೋಸಂಬರಿ, ಒಬ್ಬಟ್ಟು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು, ಇನ್ನು ದೇವ್ರ ಮನೆಗೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ವಿ. ಅಷ್ಟೊತ್ತಿಗೆ ದಾಸಪ್ಪನೂ ಬಂದರು. ಅವರು ಕೂಡ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಡೆಗೆ ಎಲ್ಲನೂ ಬಡಿಸ್ತಾ ಇದ್ದೀವಿ. ಎಲ್ಲ ಪೂಜೆ ಎಲ್ಲ ಆಗಿ ಎಡೆ ಎಲ್ಲ ಕೊಟ್ಟಾದಮೇಲೆ ಒಂದು 50 ಜನಕ್ಕೆ ಊಟಕ್ಕೆ ಹೇಳಿದ್ವು ಕೂಡ. ಅವರು ಕೂಡ ಬರ್ತಾಯಿದ್ರು. ಟೈಮ್ ಆಗಿತ್ತು ಅಂತ ಹೇಳಿ ಎಲ್ಲರಿಗೂ ಕೂಡ ಬೇಗ ಬೇಗ ಊಟಕ್ಕೆ ಬಡಿಸ್ತಾ ಇದ್ದೀವಿ. ಎಲ್ಲ ಕೂಡ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋದರು. ನಮಗೂ ಖುಷಿ ಆಯಿತು. ಎಲ್ಲ ಹಬ್ಬ ಎಲ್ಲ ಮುಗೀತು ಫೈನಲಿ. ನಾನು ಕೂಡ ಸ್ಯಾರಿ ಉಟ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಈ ಥರ ರೆಡಿಯಾಗಿದ್ದೆ ನಾನು. ಸೊ ಫೈನಲಿ ಹಬ್ಬ ಎಲ್ಲ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.